ಡೊನಾಲ್ಡ್ ಟ್ರಂಪ್ ಮೋದಿ ಅವರ ನಿಜವಾದ ಸ್ನೇಹಿತನ? USA ಯಾರಿಗೆ ಸಪೋರ್ಟ್ ಮಾಡ್ತಾ ಇದೆ? IMF ಪಾಕಿಸ್ತಾನಕ್ಕೆ $1 ಬಿಲಿಯನ್ ಲೋನ್ ಪಾಸ್ ಮಾಡಿದೆ, ಇದು ಗೊತ್ತಿರೋದೆ. ಆದ್ರೆ ಲೋನ್ ಪಾಸ್ ಆಗೋಕ್ಕಿಂತ ಮುಂಚೆ ಪಾಕಿಸ್ತಾನ ಇಂದ ಒಂದು ಪೋಸ್ಟ್ ಮಾಡಿರ್ತಾರೆ, ನಮ್ಮಲ್ಲಿ ಫಂಡ್ ಇಲ್ಲ, ಲೋನ್ ಅವಶ್ಯಕತೆ ಇದೆ, ದಯವಿಟ್ಟು ಸಹಾಯ ಮಾಡಿ ಅಂತ ಗವರ್ಮೆಂಟ್ ಆಫ್ ಪಾಕಿಸ್ತಾನ ಪೋಸ್ಟ್ ಹಾಕಿರ್ತಾರೆ. ಆಮೇಲೆ ಅವರೇ ಹೇಳ್ತಾರೆ, ಇಲ್ಲ ಅದು ನಾವು ಪೋಸ್ಟ್ ಮಾಡಿದ್ದಲ್ಲ, ನಮ್ಮ ವೆಬ್ಸೈಟ್ ಹ್ಯಾಕ್ ಆಗಿದೆ ಅಂತ ಹೇಳ್ಕೊಳ್ತಾರೆ. ಈ ಪೋಸ್ಟ್ ಆದ್ಮೇಲೆ ಅಪ್ರೂವ್ ಆಗಿದೆ ಅಂತ ನ್ಯೂಸ್ ಬರುತ್ತೆ. USA ಮತ್ತು ಚೈನಾದವರು ಯುದ್ಧ ಬೇಡ ಅಂತ ಹೇಳ್ತಾ ಇದ್ದಾರೆ, ಇನ್ನೊಂದು ಕಡೆ ಲೋನ್ ಪಾಸ್ ಮಾಡ್ಕೊಂತ ಹೋಗ್ತಾ ಇದ್ದಾರೆ. IMF ಅಲ್ಲಿ ವೋಟ್ ಮಾಡಕ್ಕೆ ಇಂಡಿಯಾಗೆ ಇರೋದು ಕೇವಲ 2.63% ಅಷ್ಟೇ ಇರೋದು. ಈ ಒಂದು ವಿಷಯದಲ್ಲಿ ಭಾರತ ತುಂಬಾ ಅಪೋಸ್ ಮಾಡಿ IMF ಲೋನ್ ನೀಡಿದ್ರೆ ಟೆರರ್ ಫಂಡಿಂಗ್ ಮಾಡಿದ ಹಾಗೆ ಆಗುತ್ತೆ ಅಂತ ಕೇಳಿಕೊಂಡ್ರು. ಅಮೆರಿಕ ಇದಕ್ಕೆ ಏನು ಹೇಳಲಿಲ್ಲ. ಚೈನಾಗೆ IMF ಅಲ್ಲಿ ವೋಟಿಂಗ್ ಪವರ್ ಇರೋದು 16.49%, ಎಲ್ಲಕ್ಕಿಂತ ಜಾಸ್ತಿ ಪವರ್ ಇರೋದು ಅಮೆರಿಕಾಗೆ. ಕೆಲವೊಂದು ದೇಶಗಳು ಪಾಕಿಸ್ತಾನಕ್ಕೆ ಡ್ರೋನ್ ಸಹಾಯ ಮಾಡ್ತಾ ಇದ್ದಾರೆ. ಮೇಲಿನ ಮಾತಿಗೆ USA ಹೇಳುತ್ತೆ ಟೆರರಿಸಂ ಮುಗಿಸ್ಬೇಕಂತ. ಚೈನಾದವ್ರನ್ನ ಬಿಟ್ಬಿಡಿ, ಅವ್ರಿಗೆ ನಮಗೆ ಅದು ಆಗೋದೇ ಇಲ್ಲ. ಡೊನಾಲ್ಡ್ ಟ್ರಂಪ್, ಇಲ್ಲಿ ಪ್ರಶ್ನೆ ಇರೋದು, ಡೊನಾಲ್ಡ್ ಟ್ರಂಪ್ ಭಾರತದ ನಿಜವಾದ ಸ್ನೇಹಿತನ? ನಿಮಗೆ ಅನ್ನಿಸುತ್ತೆ? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು.